ಆತ್ಮೀಯ ಕರ್ನಾಟಕದ ಬಂಧುಗಳೇ, ಇಂದು ನಮ್ಮನ್ನಾಳುತ್ತಿರುವ ಕರ್ನಾಟಕ ಸರ್ಕಾರ ಯಾವ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂಬ ಅನುಮಾನ ಕರ್ನಾಟಕದ ಜನತೆಯನ್ನು ಕಾಡುತ್ತಿದೆ. ಈ ಪ್ರಶ್ನೆ ಯಾಕೆ ಉದ್ಭವಿಸಿತ್ತು ಅಂತ ಅಂದರೆ, ಯಲಹಂಕದ ಕೂಗಿಲು ಎಂಬ ಲೇಔಟ್ನ ವಿಚಾರವಾಗಿ ಈ ಚಿತ್ರೀಕರಣವನ್ನು ಮಾಡ್ತಾ ಇದ್ದೇನೆ. ನೆರೆಯ ರಾಜ್ಯ CM ಆದ ಪಿಣರಾಯಿ ರವರು ಹಾಗೂ KC ವೇಣುಗೋಪಾಲ್ ರವರು ಕರೆಯನ್ನು ಮಾಡಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ನಂತರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಡೆದುಕೊಂಡ ರೀತಿ ಕರ್ನಾಟಕದ ಜನತೆಯನ್ನು ಕಾಡುತ್ತಿರುವ ಪ್ರಶ್ನೆ. ಯಾಕೆ ಇವತ್ತು ನೆರೆಯ ರಾಜ್ಯದಿಂದ ಬಂದವ್ರನ್ನ, ಅನ್ಯ ದೇಶದಿಂದ ಬಂದವ್ರನ್ನ ಸಲಹೋದಕ್ಕೆ ಹೊರಟಿದೆ ಸರ್ಕಾರ, ಅವರ ಹಿತಾಸಕ್ತಿಯನ್ನು ಕಾಯಕ್ಕೆ ಹೊರಟಿದೆ. ನಿಜವಾಗ್ಲೂ ನಿಮಗೆ ಕಾಳಜಿ ಇದ್ದರೆ ಕರ್ನಾಟಕದಲ್ಲಿ ಅನೇಕ ಜನರಿಗೆ ನಿವೇಶನಗಳೇ ಇಲ್ಲ, ಅಂಥವರನ್ನು ಗುರುತಿಸಿ, ಬಡವರನ್ನು ಗುರುತಿಸಿ ನಿವೇಶನಗಳನ್ನ ನೀಡಿದ್ರೆ ಈ ರಾಜ್ಯದ ಈ ಮಣ್ಣಿನ ಮಕ್ಕಳು ಯಾರೂ ವಿರೋಧ ಮಾಡ್ತಾ ಇರಲಿಲ್ಲ. ಆದರೆ ನೆರೆಯ ರಾಜ್ಯದಿಂದ ಬಂದವರಿಗೆ ಮತ್ತು ಅನ್ಯ ದೇಶದ ಪ್ರಜೆಗಳಿಗೆ ಈ ನೆಲದ ಜಾಗವನ್ನು ಹಂಚಕ್ಕೆ ಹೊರಟಿರುವಂಥದ್ದು ವಿಷಾದನೀಯವಾದಂಥದ್ದು. ಕನ್ನಡಿಗರ ಹಿತವನ್ನು ಕಾಯಬೇಕಾದಂಥ ಸರ್ಕಾರ, ನಿಮಗೆ ನಿಜವಾಗ್ಲೂ ಅಲ್ಪಸಂಖ್ಯಾತರ ಮೇಲೆ ಓಲೈಕೆ ಮಾಡಲೇಬೇಕು, ಅವರನ್ನು ಉದ್ಧಾರ ಮಾಡಲೇಬೇಕು ಅನ್ನೋದಾದರೆ ಈ ನೆಲದಲ್ಲಿ ಹುಟ್ಟಿದಂಥ ಅಲ್ಪಸಂಖ್ಯಾತರಿಗೆ ಭೂಮಿಯನ್ನು ನೀಡಿ. ಇಲ್ಲೂ ಅನೇಕ ಅಲ್ಪಸಂಖ್ಯಾತರು ಕುಟುಂಬ ಮನೆ ಇಲ್ಲದೆ ನಿರ್ಗತಿಕರಾಗಿ ಗುಡಿಸಲು ಹಾಕೊಂಡು ಅನೇಕ ವರ್ಷಗಳಿಂದ, ನೂರಾರು ವರ್ಷಗಳಿಂದ ಕಾಲ ಕಳೀತಾರಂಥ ಕುಟುಂಬಗಳು ಇವೆ. ನಿಜವಾಗ್ಲೂ ಅಂಥವರ ಬಗ್ಗೆ ಸರ್ಕಾರ ಯಾವುದಾದ್ರು ನಿರ್ಧಾರ ತಗೊಂಡು ಒಂದಷ್ಟು ಮನೆಗಳನ್ನ ನೀಡಿದ್ರೆ ನಾವು ಕೂಡ ಸಂತೋಷ ಪಡ್ತೀವಿ. ಅದರಲ್ಲಿ ಯಾವುದೇ ಇದಿಲ್ಲ. ಒಂದು ಭಾಷೆಯವರಿಗೆ ಕೊಟ್ಟರೂ ಚಿಂತೆ ಇಲ್ಲ. ನಮ್ಮ ನೆಲದ ಮಕ್ಕಳಿಗೆ ನೀಡಿ ಅನ್ನೋಂಥದ್ದು ನಮ್ಮ ಕಳಕಳಿಯ ಮನವಿ. ನಾವು ಏನು ಈಗಿನ ಸರ್ಕಾರವನ್ನು, ಬೇರೆ ಸರ್ಕಾರವನ್ನು ತೆಗೆದು ಈ ನೆಲದ ಜನರು ಈ ಸರ್ಕಾರಕ್ಕೆ ತಾಲಿ ಕಟ್ಟಿ ಅವ್ರನ್ನ, ಆ ಮನೆಯನ್ನು, ನಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಕೋಬೇಕು, ನಮ್ಮ ಮನೆಯ ಜವಾಬ್ದಾರಿಯ ಯಜಮಾನಿಕೆಯನ್ನು ಕೊಟ್ಟಂಥದ್ದು ಕನ್ನಡಿಗರು. ನಿಮಗೆ ತಾಲಿ ಕಟ್ಟಿ 136 ಸೀಟ್ಗಳನ್ನ ಗೆಲ್ಲಿಸಿ ಈ ಮನೆಯ ಕೀಲಿಯನ್ನು ಕೊಟ್ಟು ಈ ಮನೆಯ ಬದ್ಧತೆಯನ್ನು ಕಾಪಾಡಿ ಅಂತ ಹೇಳಿ ನಾವು ಅಧಿಕಾರ ಕೊಟ್ಟರೆ, ನೀವು ನಿಮ್ಮ ಪ್ರೇಯಸಿಯನ್ನೋ ಇಲ್ಲ ಅನ್ಯ ರಾಜ್ಯದ ನಿಮ್ಮ ಹಿತೈಷಿಯನ್ನೋ ಓಲೈಸಿ ಅಂತಲ್ಲ, ಈ ಮನೆಯ ಜನರು ನಿಮಗೆ ಅಧಿಕಾರ ಕೊಟ್ಟಿರೋದು ಈ ನೆಲದ ಮಕ್ಕಳ ಭವಿಷ್ಯವನ್ನು ಕಾಪಾಡಿ ಅಂತ ಹೇಳಿ. ಇವತ್ತು ನೀವು ಹೊರಟಿರೋ ಅಂಥದ್ದು ಇದೇ ರೀತಿ ಮುಂದುವರಿಯದೆ ಆದರೆ ನೀವು ನಿಜವಾಗ್ಲೂ ಮುಂದಿನ ಚುನಾವಣೆಯಲ್ಲಿ ಕನ್ನಡದ ಜನತೆ ನಿಮ್ಮ ತಾಲಿಯನ್ನು ಬಿಚ್ಚಿಸ್ಕೊಂಡು ಡೈವರ್ಸ್ ಕೊಡೋ ಸಂದರ್ಭವೂ ಇದೆ, ಹೊಸ ಹೆಣ್ಣನ್ನು ತಂದು ಮದುವೆ ಆಗೋ ಸಂದರ್ಭವೂ ಕೂಡ ಉದ್ಭವವಾಗ್ಬೋದು. ಆ ನಿಟ್ಟಿನಲ್ಲಿ ಎಚ್ಚೆತ್ಕೊಂಡು ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಲಿ. ಆ ಮೂಲಕ ಅನ್ಯ ರಾಜ್ಯದ ಜನರನ್ನು, ಅನ್ಯ ದೇಶದ ಜನರನ್ನು ಓಲೈಸುವಂಥ ರಾಜಕಾರಣವನ್ನು ಇಲ್ಲಿಗೆ ಕೈಬಿಟ್ಟು ಈ ನೆಲದ ಮಣ್ಣಿನ ಮಕ್ಕಳ ಭವಿಷ್ಯವನ್ನು ರೂಪಿಸುವಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿ ಅಂತ ಹೇಳ್ತಾ ತಮ್ಮ M. ಮೋಹನ್ ಕುಮಾರ್ ಗೌಡ, ಕರ್ನಾಟಕ ಕಾವಲು ಪಡೆಯ ರಾಜ್ಯಾಧ್ಯಕ್ಷ.